ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಭಕ್ತ ಕನಕದಾಸ ಜಯಂತಿಯ 530ನೇ ಜಯಂತಿಯ ಮೊದಲವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಭಕ್ತ ಕನಕದಾಸರು ನಮಗೆ ಮಾರ್ಗದರ್ಶನದಂತೆ ನೀವೆಲ್ಲರೂ ಜಾತಿ ಮತ ಭೇದವನ್ನು ಬಿಟ್ಟು ಎಲ್ಲರೂ ಒಂದೇ ಅನ್ನುವ ಒಂದು ಸಾರುವ ಒಂದು ಜಯಂತಿಯನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸೋಣ. ಅದೇ ರೀತಿಯಾಗಿ ಭಕ್ತ ಕನಕದಾಸರು ಈ ಹಿಂದೆ ಅವರು ಇತಿಹಾಸವನ್ನೇ ಸೃಷ್ಟಿಸಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರು ಯಾವ ಥರ ಒಂದು ಜನನಾಯಕನಾಗಿ ಶಾಸನಾಗಿ ಅದೇ ರೀತಿಯಾಗಿ ಎಲ್ಲ ಜನಾಂಗದವರು ಅವರ ಒಂದು ನಾಡು ನುಡಿಯನ್ನು ಅವರನ್ನು ನಾನು ಪಾಲಿಸಬೇಕಂತ ಹೇಳ್ತಾ ಒಂದು 2 ಮಾತುಗಳನ್ನು ಮುಗಿಸಿದ್ದೀನಿ. ಭಕ್ತ ಕನಕದಾಸರ 537ನೆಯ ಜಯಂತ್ಯೋತ್ಸವದ ಶುಭಾಶಯಗಳೊಂದಿಗೆ ಈ ದೇಶದಲ್ಲಿ ಈ ಮಾನವ ಕುಲದಲ್ಲಿ ಏನು ಜಾತಿ ಭಾವನೆ ಇತ್ತು, ಜಾತಿ ಮೇಲು ಕೀಳು ಎಂಬ ಭಾವನೆ, ಅಸ್ಪೃಶ್ಯತೆ ಎಂಬ ಭಾವನೆ ಇತ್ತು. ಅವತ್ತಿನ ದಿನ ಕನಕದಾಸರು ತಮ್ಮ ಹಾಡುಗಳ ಮುಖಾಂತರ, ದಾಸ ಸಾಹಿತ್ಯದ ಮುಖಾಂತರ ಪ್ರತಿಯೊಂದು ಹಳ್ಳಿಗೆ ಪ್ರಚಾರ ಮಾಡ್ತಾರೆ, ಅಂದ್ರೆ ಹಾಡಿನ ಮುಖಾಂತರ. ಯಾಕಂದ್ರೆ ಅವತ್ತು ಯಾವುದೇ ಪ್ರಚಾರ ಮಾಧ್ಯಮಗಳು ಇದ್ದಿಲ್ಲ. ಹಾಗಾಗಿ ಅವರು ಒಳ್ಳೆಯ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಅವರು ಯಾವ ಶ್ರೀಮಂತಿಕೆಯನ್ನು ಅನುಭವಿಸಲಿಲ್ಲ. ಅವರು ಈ ವ್ಯವಸ್ಥೆಯನ್ನ, ಮಾನವ ಕುಲದ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕಂತ ಒಂದು ನಿರ್ಧಾರಕ್ಕೆ ಬಂದು ಅವರು ಏನ್ ಮಾಡಿದ್ರು, ದಾಸ ಸಾಹಿತ್ಯ ಮುಖಾಂತರ, ಹಾಡುಗಳ ಮುಖಾಂತರ ಕುಲವೆಂದು ಬಡಿದಾಡದರಿ ಕುಲದ ನೆಲೆ ಏನಾದರೂ ಬಲ್ಲಿರ ಅನ್ನೋದು ಮುಖಾಂತರ ಅವತ್ತಿನ 500 ವರ್ಷಗಳ ಜಾತಿಯ ಏನು ಜನರಲ್ಲಿ ಜಾತಿ ಭಾವನೆ ಇತ್ತು ಅದನ್ನು ಹೋಗಲಾಡಿಸಲು ಪ್ರಯತ್ನ ಪಟ್ಟಂತ ಒಬ್ಬ ಮಾನವತಾವಾದಿ. ಇಂಥ ಮಾನವತಾವಾದಿಯ ಇವತ್ತು ಜಯಂತಿಯನ್ನು ನಾವು ಆಚರಣೆ ಮಾಡುವ ಮುಖಾಂತರ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡಿಬೇಕು. ಅವರು ಏನು ಜಾತಿಯ ಏನು ಒಡೆದೊಡಿಸಲು ಏನು ಪ್ರಯತ್ನ ಪಟ್ಟಿದ್ರು ಆ ವ್ಯವಸ್ಥೆಯನ್ನು ನಾವೆಲ್ಲರೂ ಸಂಪೂರ್ಣವಾಗಿ ಆ ವ್ಯವಸ್ಥೆಯನ್ನ ಅಳಿಸಿ ಅವರ ಮಾರ್ಗದರ್ಶನ ನಡೆಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಕನಕದಾಸರ ಜಯಂತಿಯ 537ನೇ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನಾನು 2 ಮಾತುಗಳನ್ನು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.